ಜನಗಳಿಗೆ ಎಲ್ಲಂದ್ರಲ್ಲಿ ಕಸ ಹಾಕೋದು ಒಂಥರ ಏನೋ ಅವ್ರ ಡ್ಯೂಟಿ. ಅವರು ಏನು ತಿಂತಾರ, ಹೋಗ್ತಾರ, ಮಲಗ್ತಾರ, ಕಸ ಅವ್ರನ್ನೆಸ್ ಇಲ್ಲ ಅವ್ರಿಗೆ, ಜನಗಳಿಗೆ ಅವ್ರನ್ನೆಸ್ ಇಲ್ಲ. ಸ್ವಚ್ಛ ಇರಬೇಕು, ನಮ್ಮ ಊರು ಸ್ವಚ್ಛ, ನಮ್ಮ ರೋಡ್ ಸ್ವಚ್ಛ, ನಮ್ಮ ಗ್ರಾಮ ಸ್ವಚ್ಛ ಇರಬೇಕು, ನಮ್ಮ ಬೆಂಗಳೂರು ಸ್ವಚ್ಛ, ಅದು ಇದಿಲ್ಲ. ಅವ್ರೇನು ಜೀವನ ಅದು ಮಲ್ಕೊಂಬಕ್ಕೆ ತಿನ್ಬೇಕು, ಕಸ ಬಿಸಾಕ್ಬಿಟ್ಟು ಹೋಗ್ಬೇಕು. ಈಗ ರೋಡ್ ಹೆಂಗನ ಇರಲಿ, ಊರು ಹೆಂಗನ ಇರಲಿ, ಅದ್ರ ಬಗ್ಗೆ ಗಮನ ಇಲ್ಲ. ಕೃಷ್ಣನಪಾಳ್ಯ, ಬೆನಿಗನಹಳ್ಳಿ ಇದೆಲ್ಲ ಸ್ಲಮ್ಮು. ಇಲ್ಲಿ ಯಾರು ಏನು ಸೆಗ್ರಿಗೇಷನ್ನೇ ಮಾಡಲ್ಲ. ನಾವು ಏನೇ ಹೇಳಿದ್ರು ಅವ್ರು ನಮ್ಮ ಪ್ರತಿಸಲ್ಲ ಅದನ್ನು. ನಾವು ಎಷ್ಟು ಹೇಳಿದ್ರು ಅಷ್ಟೇ, ಹುಡುಗರ ಮೇಲೆ ಬೈಯೋದಾಗಲಿ, ಅದಿಲ್ಲ ಅಂದರೆ ಕಸ ಕೊಡಲ್ಲ, ತಗೊಂಡೋಗಿ ರೋಡು ಬಿಸಾಕ್ತಾರೆ. ಅದು ಪಾಯಿಂಟು ಇನ್ಕ್ರೀಸ್ ಆಗಿ ಡೇ ಬೈ ಡೇ ಪಾಯಿಂಟ್ ಹೋಗ್ತಾನೇ ಇದೆ. ಆದರೆ ಯಾವ ಪಾಯಿಂಟು ಕ್ಯಾನ್ಸಲ್ ಮಾಡಿ ಇವತ್ತೂ ಬ್ಯೂಟಿಫಿಕೇಷನ್ ಮಾಡ್ತಾರೆ, ಆದರೆ ಅದು ತಾತ್ಕಾಲಿಕ ಅಷ್ಟೇ. ಒಂದು ತಿಂಗಳು ಇಲ್ಲ, 1.5 ತಿಂಗಳು ಅಷ್ಟೇ. अदामेल नेक्स्ट मत्ते पॉइंट क्रिएट आगुते। ज़्यादा स्मेल है तो हम लोग रोड का पास डालता ना, हम लोग को जाने आने में बहुत प्रॉब्लम होता है। वो बच्चा लोग स्कूल जाता है, रोड है ना, हम लोग को जाने को बहुत प्रॉब्लम होता है, बच्चा लोग को भी होता है, सबको होता है, रोड है ना, इसलिए ಒಂದು ದಿವಸ 3-4 ದಿವಸ ಕಂಟಿನ್ಯೂ ಕೆಲಸ ಮಾಡಿದ್ರೆ ಮತ್ತೆ ತಿರುಗಿ ದಿವಸ ಮತ್ತೆ ರಜಾ ಮಾಡಬೇಕಾಗ ಅಷ್ಟು ಮೈ ಕೈ ನೋವು ಆಗೋದು। ಕೃಷ್ಣನಪಾಳ್ಯ ಮೇನ್ ಫುಲ್ ಕಂಜೆಸ್ಟೆಡ್ ಏರಿಯಾ ಅದು, ತುಂಬ ಜನಜಂಗಳಿ ಇರೋ ಏರಿಯಾ ಅದು. ಅದಾದಮೇಲೆ ಹೊಸನಗರ, ಸದಾನಂದ ನಗರ, ಈ 3 ಏರಿಯಾ ಕವರ್ ಮಾಡಿ ನಮಗೆ ಇದನ್ನೆಲ್ಲ ಸಿಗ್ರಿಗೇಟೆಡ್ ವೇಸ್ಟ್ ಕೊಡೋದ್ರ ಮೂಲಕ ಆಗಲಿ ಜನಗಳಿಗೆ ಸಿಗ್ರಿಗೇಟ್ ಯಾವ ಥರ ಮಾಡೋದು ಅದನ್ನೆಲ್ಲ ಅರಿವರಿಕೆ ಮೂಡಿಸಿದ್ದಾರೆ ಅವರು. ಅದಾದಮೇಲೆ ಎಲ್ಲರಿಗೂ ಇದು ಕೊಟ್ಟಿದ್ದಾರೆ, ಡಸ್ಟ್ಬಿನ್ಸ್ ಕೊಟ್ಟಿದ್ದಾರೆ. ಇವರು ಡಸ್ಟ್ಬಿನ್ಸ್ ಕೊಟ್ಟು ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದಾರೆ ಫಾರ್ ಡ್ರೈ ವೇಸ್ಟ್ಗೆ. ಪ್ರತಿ ಮನೆಯೂ ಅವರು ಐಡೆಂಟಿಫೈ ಮಾಡಿ ಮನೆಗೆ ಒಂದು ಕೋಡ್ ಕೊಟ್ಟು, ನಂಬರ್ಸ್ ಕೊಟ್ಟು, ಯಾರು ಕಸ ಕೊಡ್ತಿದ್ದಾರೆ, ಯಾರು ಕಸ ಕೊಡ್ತಾ ಇಲ್ಲ ಅನ್ನೋದನ್ನೆಲ್ಲ ಐಡೆಂಟಿಫೈ ಮಾಡಿ, ಬೇರೆ ವೀಕ್ ಪಾಯಿಂಟ್ಸ್ ಎಲ್ಲಿ ಯಾರು ಕಸ ಸೆಗ್ರಿಗೇಷನ್ ಮಾಡಿ ಕೊಡಲ್ಲ ಆ ಪಾಯಿಂಟ್ಸನ್ನು ಹೈಲೈಟ್ ಮಾಡಿಕೊಂಡು ಅವ್ರಿಗೆ ಹೋಗಿ ಪದೇ ಪದೇ ತಿಳುವಳಿಕೆ ಕೊಟ್ಟು, ಇವನ್ ನಮ್ಮ ಆಟೋ ಡ್ರೈವರ್ಸ್ಗೆ, ಹೆಲ್ಪರ್ಸ್ಗೆ ಎಲ್ಲರಿಗೂ ಅವೇರ್ನೆಸ್ ಕೊಡ್ತಾ ಆ 4 ಬ್ಲಾಕಲ್ಲಿ ಹೆಚ್ಚು ಸೆಗ್ರಿಗೇಷನ್ನು ಆಗೋದು, ಮತ್ತು ಪ್ರತಿ ಮನೆಯವರು ಡೋರ್ ಟು ಡೋರ್ ಕಲೆಕ್ಷನ್ಗೆ ಸಹಕಾರ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಸಾಸ್ ಟೀಮ್ ಬರೋಕ್ಕಿಂತ ಮುಂಚೆ ಈ 3 ಏರಿಯಾದಿಂದ ನಮಗೆ ತುಂಬ ಕಮ್ಮಿ ಬರ್ತಾಯಿತ್ತು, 15% ತನಕ ಬರ್ತಾಯಿತ್ತು, 15 to 20% ಸೆಗ್ರಿಗೇಷನ್ ಆಗ್ತಾಯಿತ್ತು. ಇವಾಗ ಎಬೋವ್ 80% ತನಕ ನಮಗೆ ಸೆಗ್ರಿಗೇಷನ್ ಸಿಗ್ತಾ ಇದೆ ಸರ್. ಕ್ಯೂವಲ್ಲಿ ನಿಂತ್ಕೊಂಡು ನೀಟಾಗಿ ಡೈಲಿ ನಂಬರ್ ಬರ್ಸ್ಬಿಟ್ಟು ಕಸನ ಗಾಡಿಗೆ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಆಚೆ ಹೋಯ್ತಾ ಇಲ್ಲ, ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗಿದ್ದಾವೆ ಸರ್ ಅವ್ರು ಬಂದಾಗಿಂದ. ಸ್ಲಮ್ಮಲ್ಲಿ ಸಗ್ರಿಗೇಷನ್ ಆಗ್ತಾಯಿದೆ, ಬ್ಲ್ಯಾಕ್ ಸ್ಪಾಟ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಆಮೇಲೆ ಸಂಜೆ ಟೈಮಲ್ಲಿ PPT ಪ್ರೆಸೆಂಟೇಷನ್ ಮುಖಾಂತರ ಎಲ್ಲರಿಗೂ ಅವೇರ್ನೆಸ್ ಮಾಡ್ತಾ ಇದ್ದೀರಾ, ತುಂಬ ಅನುಕೂಲ ಆಗ್ತಾಯಿದೆ. ವಾರ್ಡು ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಮುಂಚೆಗೆ ಹೋಲಿಸ್ಕೊಂಡ್ರೆ ಇವಾಗ ಬೆಟರ್ ಇದೆ. ಥ್ರೂಲಿ ಐಡೆಂಟಿಫೈ ಮಾಡಿಬಿಟ್ಟು ಆ ಸ್ಪಾಟ್ಗೆ ನಮ್ಮನ್ನು ಕರೆಸ್ತಾ ಇದ್ದಾರೆ. ಯಾರು ಮಿಕ್ಸ್ ವೇಸ್ಟ್ ಕೊಡ್ತಾ ಇದ್ದಾರೆ ಆ ಮನೆಗೆ ಹೋಗಿ ನಾವು ಫೈನ್ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಅನುಕೂಲ ಜಾಸ್ತಿ ಆಗಿದೆ, ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಆಮೇಲೆ ಯಾರು ಕಸನ ಕೊಡದೆ ಬ್ಲ್ಯಾಕ್ ಸ್ಪಾಟಲ್ಲಿ ಆಗ್ತಾ ಇದ್ದಾರೆ ಅವ್ರನ್ನ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಸುಲಭ ಆಗಿದೆ. ಯಾಕೆಂದರೆ ಬ್ಯಾಗ್ಗಳಲ್ಲಿ ನಂಬರ್ಸ್ ಹಾಕಿದ್ದೀವಿ, ವಿತ್ ಡೋರ್ ನಂಬರ್ಸ್ ಹಾಕಿದ್ದೀವಿ. ಆ ಡೋರ್ ನಂಬರ್ಸಲ್ಲಿ ಕಸ ಕೊಟ್ಟಿಲ್ಲ, ಆ ಬ್ಯಾಗು ಇನ್ ಕೇಸ್ ಬ್ಲ್ಯಾಕ್ ಸ್ಪಾಟಲ್ಲಿ ಬಿತ್ತು ಅಂದರೆ ಇಟ್ ಕ್ಯಾನ್ ಈಸಿಲಿ ಐಡೆಂಟಿಫೈ ಟು ಹೂ ದೋಸ್ ಡಿಫಾಲ್ಟರ್ಸ್ ಅಂತ. ತಿರ್ಗಾ ಮತ್ತೆ ಈ ರೋಡಲ್ಲಿ ಕಸ ಇಲ್ಲಿ ಪಾರ್ಕ್ ಇರೋದ್ರಿಂದ ಅಲ್ಲಿ ಕಸ ಹಾಕೋದು ಡಂಪ್ ಮಾಡ್ತಿದ್ರು. ಈಗ ಈ ರೋಡಲ್ಲಿ ಹೋಗೋಗಿ ಬರೋರೆಲ್ಲ ಎತ್ಕೊಂಡೋಗಿರೋದು ಒಂದು ಸರಿ ನೋಡಿ ಕ್ಯಾಚ್ ಮಾಡಿ ಅವ್ರಿಗೆ ಫೈನ್ ಹಾಕಿ ಅವ್ರಿಗೆ ಸ್ವಲ್ಪ ಎಚ್ಚೆತ್ತುಕೊಳ್ಳೋಂಗೆ ಹೇಳಿ ಅದನ್ನು ಇವಾಗ ಅವಾಯ್ಡ್ ಆಗಿದೆ डे टाइम में। डिफरेंस तो बहुत आ गया कि हम लोग को थोड़ा अच्छा लगा कि क्लीन रहना अच्छा है, ठीक है, वो गलीज वलीज नहीं हुआ, कीड़ा विड़ा ज़्यादा नहीं होता, इसलिए वो अच्छा रहता है सब। ಅವಾಗ ನಾವು ಈ ಏರಿಯಾಗೆ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ, ಎಲ್ಲರೂ ಮೈ ಮೇಲೆ ಹಾಕ್ಬಿಟ್ಟು ಹೋಗೋರು. ಸೆಗ್ರಿಗೇಷನ್ ಇಲ್ಲ ಏನಿಲ್ಲ, ಜಗಳಕ್ಕೆ ಬರೋರು ಎಲ್ಲರೂ ಮೈ ಮೇಲೆ ಹಾಕ್ಬಿಟ್ಟೆ ಹೋಗ್ಬಿಡೋರು. 0% ಸೆಗ್ರಿಗೇಷನ್ ಆವಾಗ. ಇವಾಗ 95% ಪೂರ್ತಿ ಜನ ಎಲ್ಲರೂ ಬಂದು ಸೆಗ್ರಿಗೇಷನ್ ಕೊಡ್ತಾರೆ. ಏನೋ ಯಾರೋ ಒಬ್ಬರು ಹೊಸ್ದಾಗಿ ಬಂದಿರೋರು ಮಾತ್ರ ಮಿಕ್ಸ್ ಹಾಕ್ಬಿಡ್ತಾರೆ. ಅವ್ರಿಗೆ ಅದೇ ದಿವಸ ನಾವು ಇದು ಮಾಡಿದ್ರೆ ಅವ್ರನ್ನೇ ಕೊಟ್ಟರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಸೆಗ್ರಿಗೇಷನ್ 95% ಸೆಗ್ರಿಗೇಷನ್ ಬರ್ತೈತೆ ಈ ಏರಿಯಾದಲ್ಲಿ. ತುಂಬ ಹೆಲ್ಪ್ ಆಗಿದೆ ನಮಗಂತೂ. ವೆಟ್ಟಿಗೆ ಒಂದು ಟಪ್ ಕೊಟ್ಟಿದ್ದಾರೆ, ಆಮೇಲೆ ಡ್ರೈ ವೇಸ್ಟ್ಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಅದೆಲ್ಲ ಇವಾಗ ನೀಟಾಗಿ ಮಾಡ್ತಾ ಇದೆ. ಮೊದಲು ಮಿಕ್ಸ್ ಕಸ ಜಾಸ್ತಿ ಬರ್ತಾಯಿತ್ತು, ಈಗ ಸೆಗ್ರಿಗೇಷನ್ ಕಸ ಜಾಸ್ತಿ ಆಗ್ತಾ ಇದೆ. ವೆಟ್ಟು ಡೈಲಿ ಆ ಕಡೆ ಕೃಷ್ಣನಪಾಳ್ಯದಲ್ಲಿ 2 ಲೋಡ್ 3 ಲೋಡ್ ಹೊಡಿತಾರೆ ಡೈಲಿ. ಆಮೇಲೆ ನಾವು ಮಂಗಳವಾರ ಮತ್ತು ಶನಿವಾರ ಡ್ರೈ ಇಟ್ಕೊಂಡಿದ್ದೀವಿ LVP ಕಳ್ಸೋಕ್ಕೆ. ಅವಾಗ್ಲೂ 2 ಲೋಡ್ ಬರುತ್ತೆ. ಮೊದಲು ಬಹಳ ತೊಂದರೆ ಐತಿ ಈ ಕಡೆ ಎಲ್ಲ. ಈ ಏರಿಯಾ ಕಸಗಳು ತುಂಬಾ ಆಗ್ತಾಯಿತ್ತು. ಇವರು NGO ಬಂದಮೇಲೆ ಭಾಳ ಎಫೆಕ್ಟ್ ಆಗಿ ಸ್ವಲ್ಪ ಅವರು ಎಫೆಕ್ಟ್ ಹಾಕಿ ಸ್ವಲ್ಪ ಇದು ಮಾಡಿ ಎಫೆಕ್ಟ್ ಆಗಿ ಚೆನ್ನಾಗಿ ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿದೆ. 80% 90% ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಅದು ಒಳ್ಳೆ ಕೆಲಸ ಮಾಡ್ತಾವ್ರೆ. ಅದಕ್ಕೋಸ್ಕರ ನಮ್ಮ ಊರಿನ ಪರವಾಗಿ ತುಂಬ ಅಭಿನಂದನೆಗಳು ಅವ್ರಿಗೆ. ಒಳ್ಳೆ ಕೆಲಸ ಮಾಡ್ತಾವ್ರೆ. ಒಂದು 100 ಕೋಟಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ.
ಯಾಕಂದರೆ ಕಸದ್ದೇ ಜಾಸ್ತಿ ಇದ್ದಿದ್ದು ನಮಗೆ. ಯಾಕಂದರೆ ಈ ರೋಡಲ್ಲಿ ಡೆಂಗು ಪ್ರತಿಯೊಬ್ಬರಿಗೂ ಬಂದು ಹೋಗಿದೆ ಆ ಕಸದಿಂದ. ಎಷ್ಟು ಜಗಳಗಳು ಮಾಡಿದ್ದೀವಿ ನಾವು, ಎಷ್ಟು ಇದು ಮಾಡಿದ್ದೀವಿ. ಇವಾಗ ಅವ್ರು ನಮ್ಮ ಕೈಗೆ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಹಂಗಾಗಿ ನಾವು ಅವ್ರು ಏನು ಹೇಳಿದ್ರು ನಾವು ಸಪೋರ್ಟ್ ಮಾಡ್ತೀವಿ. ಇದರಿಂದ ಥ್ಯಾಂಕ್ ಯು ಸೋ ಮಚ್. ಇನ್ನು ನೀವು ಇದಕ್ಕೆ ಏನೇ ಸಪೋರ್ಟ್ ಕೇಳಿದ್ರು ನಾವು ಈ ರೋಡಲ್ಲಿರೋರು ಪ್ರತಿಯೊಬ್ಬರೂ ಮಾಡ್ತೀವಿ.